ಮಳೆಗಾಲ ಆರಂಭವಾದರೂ ಕೂಡ ರಾಜ್ಯದಲ್ಲಿ ವರುಣ ಕೃಪೆ ತೋರದೆ ಮುನಿಸಿಕೊಂಡಿದ್ದಾನೆ. ಉತ್ತರ ಕರ್ನಾಟಕದ ಹಲವು ಭಾಗದಲ್ಲಿ ಮಳೆ ಇಲ್ಲದೆ ಹನಿ ಹನಿ ನೀರಿಗೂ ಜನರು ಪರಿತಪ್ಪಿಸುವಂತಾಗಿದೆ. ಯಾದಗಿರಿ ಜಿಲ್ಲೆಯ ನಾಲ್ವಡಗಿ ತಾಂಡದಲ್ಲಿ ಕುಡಿಯಲು ನೀರಿಲ್ಲದೆ ಮಹಿಳೆಯರು ಮಕ್ಕಳು ಪರದಾಡ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜೆಜೆಎಂ ಕಾಮಗಾರಿ ಮಾಡಿದ್ರೂ ಕೂಡ ನೀರು ಬರ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಅಲ್ಲದೆ ಮಳೆ ಕೊರತೆಯಿಂದ ರೈತರು ಭತ್ತವನ್ನ ನಾಟಿ ಮಾಡದೆ ಕಂಗಾಲಾಗಿ ಕೂತಿದ್ದಾರೆ. ರಾಯಚೂರಿನಲ್ಲೂ ಕೂಡ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದು ಕಪ್ಪೆಗಳ ಮದುವೆ ಮಾಡಿ ಮಳೆಗಾಗಿ ವಿಶೇಷ ಪೂಜೆ ಮಾಡಿದ್ದಾರೆ. ಇನ್ನು ಇತ್ತ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿ ವಿವಿಧ ಜಿಲ್ಲೆಗಳಿಗೆ ನೀರು ಸಪ್ಲೈ ಮಾಡ್ತಿದ್ದ ಕೆಆರ್ಎಸ್ಗೂ ನೀರಿನ ಒಳಹರಿವು ಕಡಿಮೆಯಾಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಕುಡಿಯೋ ನೀರಿಗಾಗಿ ಸಂಕಷ್ಟ ಎದುರಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ನಮ್ಮ ಊರಿಂದ ನಾಲ್ವಡಿಗೆ ತಾಂಡದ ನಮಗ್ ಕುಡಿಯಕ್ ನೀರಿಲ್ಲ, ನೀರಂತದ ಅನುಕೂಲ ಏನಿಲ್ಲ, ರೋಡ್ ಇಲ್ಲ. ಪ್ರತಿಯೊಂದು ಸಲುವಾಗಿ ನಾವು ಹೋಗ್ಬೇಕು. ಹೋಗಿದ್ರನ್ನ ಬಿ ನಮಗೆ ರೆಸ್ಪಾನ್ಸ್ ಕೊಡವಲ್ರ ಸರ್ಕಾರ. ನಮ್ಮಲ್ಲಿ ಗಟ್ರಿ ಇಲ್ಲ. ರೋಡಿಗೆ ಹೋಗ್ಬೇಕಂದ್ರೆ ರೋಡಿಗೆ ನೀರು ಬರ್ತದೆ, ಗಟ್ರಿದಾಗ ಇದ್ರ ಗಟ್ರಿಗೆ ಹೋಗ್ತದ ನೀರು. ನಮಗೆ ಏನಿದ್ದಿದ್ದ ನೀರಿಂದ ಅನುಕೂಲ, ಕರೆಂಟಿಂದ ಅನುಕೂಲ ಅಂತ ಹ್ಯಾಂಡ್ ಪಂಪ್ ಏನು ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಮುಂದೆ ಸರ್ಕಾರಲಿಂತ. ಇಲ್ಲ ನಾವು ಮಾಡ್ಕೊಡಂಗಿಲ್ಲ ಅಂದ್ರೆ ನಾವು ಏನಿದ್ದ ರೋಡಿಗೆ ಹೋಗಿ ಸ್ಟ್ರೈಕ್ ಮಾಡಿ ನಾವೇನು ಮಾಡ್ದ ನಾವು ಮಾಡ್ತೀವಿ ಮುಂದೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲ್ವಡಗಿ ತಾಂಡದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳವ, 400ಕ್ಕೂ ಹೆಚ್ಚು ಜನಗಳಿದ್ದರೂ ಕೂಡ ಇಲ್ಲಿ 2 ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಇದು ವಾಟರ್ ಟ್ಯಾಂಕ್ ಏನದ ಜೆಜೆಮ್ದು ಯಾರಿಗೂ ಇನ್ನು ಕನೆಕ್ಷನ್ ಆಗಲ್ಲ, ನೀರು ಬರೋದಕ್ಕಂತ ಪರಿಸ್ಥಿತಿ ನಿರ್ಮಾಣ. 2 ಮೋಟರ್ ಸುಟ್ಟವ. ಆಮೇಲೆ ಇಲ್ಲಿಂದ ಸಿ ರೋಡು, ಚರಂಡಿ, ಮೂಲಭೂತ ಸೌಕರ್ಯನೇ ಇಲ್ಲಿ. ಹಂಗಾಗಿ ತಕ್ಷಣ ಮಾಡ್ಬೇಕಂತಕ್ಕಂಥದ್ದು ಉದ್ದೇಶದಿಂದ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ನೀಡ್ತೀವಿ. ಖಾಲಿ ಕೊಟ್ಟಿಡ್ದು ವಿನೂತನ ಪ್ರತಿಭಟನೆ ಮಾಡಿವಿ. 24 ಗಂಟೆ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಕುಡಿ ನೀರಿಂದ ಆಗಿರ್ಬೋದು, ಚರಂಡಿದಾಗಿರ್ಬೋದು ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಯಾವುದೇ ರೋಗ ರುಜಿನ ಬರದಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಸಿಒ, ಜಿಲ್ಲಾಧಿಕಾರಿ ಮಾಡಬೇಕು.